ನಗರದ ಹುಬ್ಬಳ್ಳಿ ರಸ್ತೆಯ ಕೋಟೆಕೆರೆ ಹತ್ತಿರ ಇರುವ ಭೂತೇಶ್ವರ ದೇವಸ್ಥಾನದಲ್ಲಿ ಶನಿವಾರದಂದು ಶ್ರೀ ಶಾಲಿವಾಹನ ಶಕ 1946ನೇ ಕ್ರೋಧಿ ಸಂವತ್ಸರದ ಮಾಘ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯಂದು ಭೂತೇಶ್ವರ ಮತ್ತು ಪರಿವಾರ ದೇವರುಗಳ ದ್ವಿತೀಯ ವರ್ಧಂತಿ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಇನ್ನು ವರ್ಧಂತಿ ಉತ್ಸವದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ, ದೇವರಲ್ಲಿ ಪ್ರಾರ್ಥನೆ, ವಾರ್ಷಿಕ ವರ್ಧಂತಿ ಅಂಗವಾಗಿ ಭೂತೇಶ್ವರ, ನಾಗರಾಜ, ಈಶ್ವರ ದೇವರ ಮೂಲ ಮಂತ್ರ ಹವನ, ಕಲಾವೃದ್ಧಿ, ಕಲಾಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ನೆರವೇರಿಸಲಾಯಿತು. ಈ ಒಂದು ಉತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ಶ್ರೀದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದರು. ಇನ್ನು ಬಂದಂತಹ ಎಲ್ಲಾ ಭಕ್ತಾದಿಗಳಿಗೂ ಆಡಳಿತ ಮಂಡಳಿಯವರು ಪ್ರಸಾದದ ವ್ಯವಸ್ಥೆ ಮಾಡಿದ್ದರು. ಇನ್ನು ಬಂದಂತಹ ಭಕ್ತಾದಿಗಳು ಶ್ರೀದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಅಂತೆಯೇ ಕಲಾಭಾರತಿ ತಂಡದಿಂದ ಆರ್ಕೆಸ್ಟ್ರಾ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿವಿಧ ಮನರಂಜನಾ ಕಾರ್ಯಕ್ರಮ ಸಹ ಜರುಗಿದವು. ಈ ವೇಳೆ ಭೂತೇಶ್ವರ ದೇವಸ್ಥಾನದ ಅಧ್ಯಕ್ಷ ಕೃಷ್ಣ ನೀಲಣ್ಣನವರ್, ಉಪಾಧ್ಯಕ್ಷರಾದ ನಾಗರಾಜ್ ಶಿರ್ಸಿಕರ್, ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಬೋರ್ಕರ್, ಪ್ರಮುಖರಾದ ಮೂರ್ತಿ ಬೋರ್ಕರ್, ಸತ್ಯನಾರಾಯಣ್ ಬೋರ್ಕರ್, ಗಣೇಶ್ ಮಡ್ಗಾಂವ್ಕರ್, ನಾಗರಾಜ್ ಮಡ್ಗಾಂವ್ಕರ್, ಹರೀಶ್ ಶೇಟ್, ವಿನಾಯಕ್ ನಾಯ್ಕ್, ಹರೀಶ್ ಪಾಲೇಕರ್ ಸೇರಿದಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ನಗರ ವಾಸಿಗಳು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ಈಗಾಗಲೇ ಅನ್ನಸಂತರ್ಪಣೆ ಪ್ರಸಾದವನ್ನು ವಿತರಿಸ್ತಾ ಇದ್ದೇವೆ. ಸರದಿ ಸಾಲಿನಲ್ಲಿ ಬಂದು ಶಾಂತ ರೀತಿಯಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಊಟ ಮಾಡಿರುವಂತಹ ಭಕ್ತಾದಿಗಳು ತಾಲೂಕಾ ಆಡಳಿತ, ನಗರಸಭೆ, ತಾಲೂಕಾ ಪಂಚಾಯತ್ ಹಾಗೂ ತಾಲೂಕಾ ಸೇವಾಲಾಲ್ ಬಂಜಾರ ಸಂಘ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಂತ ಸೇವಾಲಾಲ್ ಅವರ 286ನೇ ಜಯಂತಿಯನ್ನು ಶನಿವಾರ ಶಿರಸಿಯ ಶ್ರೀ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು, ಶ್ರೀ ಸಂತ ಸೇವಾಲಾಲ್ ಅವರು ಒಬ್ಬ ಮಹಾನ್ ಸಂತರು. ಅವರ 286ನೇ ಜಯಂತಿ ಬರೀ ಸಮಾಜದ ಕಾರ್ಯಕ್ರಮ ಆಗಬಾರದು, ಇದೊಂದು ಸರ್ಕಾರಿ ಕಾರ್ಯಕ್ರಮ ಆಗಬೇಕೆಂದು ತಿಳಿಸಿದ ಅವರು, ಈ ಬಾರಿ ನಾವು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಸರ್ಕಾರದಲ್ಲಿ ಹಣ ಸಾಕಷ್ಟಿದೆ. ಯಾವ ಸಮಾಜ ಈ ಸಮಾಜ ಅಂತಲ್ಲ, ಎಲ್ಲಾ ಸಮಾಜವನ್ನು ಇವತ್ತು ಸರ್ಕಾರ ಯಾವ ರೀತಿ ಗೌರವಿಸ್ತಾ ಇದೆಯೋ, ಸರ್ಕಾರದಿಂದ ಬೇಕಾದ ಸವಲತ್ತನ್ನು ಎಲ್ಲ ಸಮೂಹಕ್ಕೂ ಕೂಡ ಸಾಕಷ್ಟು ಸವಲತ್ತನ್ನ ಅಭಿವೃದ್ಧಿ ಕೊಟ್ಟಿರುವಂತಹದ್ದು ನಿಗಮವನ್ನು ಮಾಡಿ ಕೂಡ ಇವತ್ತು ಸಮಾಜಕ್ಕೆ ಅಂತ ಒತ್ತನ್ನು ಇವತ್ತು ಸರ್ಕಾರ ಕೊಟ್ಟಿದೆ. ಅಲ್ಲದೆ ಶಿರಸಿಯ ಬಂಜಾರ ಸಂಘದವರು ನನ್ನನ್ನು ಭೇಟಿ ಮಾಡಿ ನಮ್ಮ ಸಮುದಾಯದ ಜನರ ಮೂಲಭೂತ ಸೌಲಭ್ಯಕ್ಕಾಗಿ ಶಿರಸಿಯಲ್ಲಿ ಸಮುದಾಯ ಭವನದ ಅವಶ್ಯಕತೆ ಇದೆ, ಅದಕ್ಕಾಗಿ ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗದ ಬೇಡಿಕೆಗೆ ಮನವಿ ಸಲ್ಲಿಸಿದ್ದರು. ಆದ್ದರಿಂದ ನಾನು ಅವರ ಬೇಡಿಕೆಗೆ ಸ್ಪಂದಿಸಿ ಶಿರಸಿಯಲ್ಲಿ ಬಂಜಾರ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಬೇಕಾದ ಸಕಲ ಸೌಲಭ್ಯಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದರು. ಅಲ್ಲದೆ ಒಂದು ವೇಳೆ ಬಂಜಾರ ಸಮುದಾಯದವರೇ ನಮಗೆ ಜಾಗ ನೀಡಿದರೆ ನಿರ್ಮಾಣಕ್ಕೆ ಬೇಕಾದ ಹಣಕಾಸಿನ ನೆರವನ್ನು ನೀಡಲಾಗುವುದು. ಅಲ್ಲದೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಹಣಕಾಸಿನ ತೊಂದರೆ ಇಲ್ಲ ಎಂದು ತಿಳಿಸಿದರು. ಇನ್ನು ಬಂಜಾರ ಸಮುದಾಯಕ್ಕೆ ಸರ್ಕಾರ ಅನೇಕ ಸವಲತ್ತುಗಳನ್ನು ನೀಡಿದೆ, ಅವುಗಳನ್ನು ಸಮಾಜದ ಬಾಂಧವರು ಸರಿಯಾಗಿ ಉಪಯೋಗಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಮತ್ತು ಅವರ ಮಕ್ಕಳುಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡುವ ಕೆಲಸವನ್ನು ಪಾಲಕರು ಮಾಡಬೇಕು ಎಂದರು. ನಗರಸಭೆ ಅಧ್ಯಕ್ಷರ ಸಂಪರ್ಕದಲ್ಲೂ ತಾವೇರಿ ನಾವೆಲ್ಲರೂ ಸೇರಿ ಎಲ್ಲರೂ ಒಂದು ಜಾಗವನ್ನು ಮಾಡ್ತೀವಿ, ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಅಥವಾ ನಿಮ್ಮಲ್ಲಿ ಜಾಗ ಅಂತ ಹೇಳಿ ಇವತ್ತೇ ಜೊತೆ ನಾವು ಹಣವನ್ನು ನಾವು ಕೊಡ್ತೀವಿ. ಮುಂದಿನ ಘೋಷಣೆ ಮಾಡೋದು ನಾನು. ಇನ್ನು ಸಮಾಜ ಬಾಂಧವರು ಒಂದು ಕಡೆ ಸೇರಿ ಸಂತ ಸೇವಾಲಾಲ್ ಅವರ 286ನೇ ಜಯಂತಿ ಮೆರವಣಿಗೆಯನ್ನು ಶಿರಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಲಂಬಾಣಿ ಸಂಸ್ಕೃತಿಯ ನೃತ್ಯ ಮಾಡುವುದರ ಮೂಲಕ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಎಸಿ ಕಾವ್ಯಾರಾಣಿ, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ಪ್ರಮುಖರಾದ ರಮೇಶ್ ರಾಥೋಡ್, ಡಾಕ್ಟರ್ ಕೆವಿ ಪವಾರ್, ಸೇವಾಲಾಲ್ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್ ಕೃಷ್ಣಮೂರ್ತಿ ಪವಾರ್, ಗುತ್ತಿಗೆದಾರ ತಿಪ್ಪಣ್ಣ ಗಣೇಶ್ ರಾಥೋಡ್, ಪಿಡಬ್ಲ್ಯೂಡಿಎಇ ಶಿವಾನಂದ್ ಜಾಡರ್, ಸೇವಾಲಾಲ್ ಸಂಘದ ಉಪಾಧ್ಯಕ್ಷ ಅಶೋಕ್ ಪವಾರ್, ಅರಣ್ಯ ಇಲಾಖೆಯ ಪ್ರಕಾಶ್ ರಾಥೋಡ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.
song present by ಮಹಾಕುಂಭಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ನಲ್ಲಿ ಪ್ರಸಿದ್ಧ ಹಾರ್ಮೋನಿಯಂ ವಾದಕ ಪ್ರಕಾಶ್ ಹೆಗಡೆ ಎಡಹಳ್ಳಿ ಅವರಿಂದ ಗಾಯನ ವಾದನ ಕಾರ್ಯಕ್ರಮ ಮೂಲಕ ನಾದಾಭಿಷೇಕ ನಡೆಸಿ ಗಮನ ಸೆಳೆದರು. ಇನ್ನು ಪ್ರಯಾಗ್ರಾಜ್ನಲ್ಲಿ ಸಂಸ್ಕಾರ ಭಾರತಿ ವೇದಿಕೆಯಲ್ಲಿ ಶಕ್ತಿ ಸಂಗೀತ ನಡೆಸಿಕೊಡಲಾಯಿತು. ದಾದಿಂತ ಮರಾಠಿ ಭಕ್ತಿಗೀತೆ, ಗಂಗಾಧರ ಮಹಾದೇವ, ಬ್ರಹ್ಮಾನಂದ ಭಜನ್, ರಾಗ್ ಯಮನ್, ಪಾನೇತ್ರಹರ ಪೀರ್ನಾಕಿ ರಾಗ್ ಮಾಲಾ ಕಂಸದಲ್ಲಿ ಹಾಡಿ ಗಮನ ಸೆಳೆದರು. ಇನ್ನು ಹಾರ್ಮೋನಿಯಂನಲ್ಲಿ ಕಿರಣ್ ಭಟ್ ಬೆಂಗಳೂರು, ತಬಲಾದಲ್ಲಿ ಭೀಮಾಶಂಕರ್ ಬಿದನೂರು ಸಹಕಾರ ನೀಡಿದರು. ಅಂತೆಯೇ ಸಂಸ್ಕಾರ ಭಾರತೀಯ ವಾರಣಾಸಿ ವಿಭಾಗದ ಮುಖ್ಯಸ್ಥ ಸನಿಲ್ ರಾಜ್ಜಿ ಕಲಾವಿದರಿಗೆ ಶಾಲು ಹೊದಿಸಿ ಗೌರವಿಸಿದರು. ಜೊತೆಗೆ ವಾರಣಾಸಿಯ ಅಸ್ಸಿಘಟ್ಟದಲ್ಲಿ ಭಕ್ತಿ ಸಂಗೀತ ನಡೆಸಲಾಯಿತು. ಮೌಲ್ಯವರ್ಧಿತ ಬೇವಿನ ಹಿಂಡಿಯುಕ್ತ ಪೋಷಕಾಂಶ ಭರಿತ ಟಿಎಂಎಸ್ ಭೂಸುರಕ್ಷಾ ಸಾವಯವ ಗೊಬ್ಬರ. ಭೂಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಪ್ರಮಾಣ ಸಹ ಅಧಿಕವಾಗಿದೆ. ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ. ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ. ಮೊಬೈಲ್ ನಂಬರ್ 9482844422. ಶಿರಸಿ ತಾಲೂಕಿನ ಸಾಲ್ಕಣಿ ಗ್ರಾಮದ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಮುತ್ತ ಪೂಜಾರಿ ಅವರು ವಾಸಿಸುತ್ತಿದ್ದ ಬಾಡಿಗೆ ಮನೆಗೆ ಆಕಸ್ಮಿಕ ಬೆಂಕಿ ತಗುಲಿ ನಗದು, ಹಣ ಸೇರಿದಂತೆ ಇತರೆ ವಸ್ತುಗಳು ಸಂಪೂರ್ಣ ಸುಟ್ಟು ಹೋದ ಘಟನೆ ನಡೆದಿತ್ತು. ಸಂಕಷ್ಟದಲ್ಲಿ ಇದ್ದ ಕುಟುಂಬಕ್ಕೆ ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ಆರ್ಥಿಕ ಸಹಾಯ ನೀಡಿದ್ದಾರೆ. ಶುಕ್ರವಾರದಂದು ಸ್ಥಳೀಯ ಕಾರ್ಯಕರ್ತರೊಂದಿಗೆ ಬೆಂಕಿ ಅವಘಡ ಸಂಭವಿಸಿದ ಕಾರ್ಯಕರ್ತನ ಮನೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವರು ಅವಲೋಕಿಸಿದರು. ಇನ್ನು ಬಿಜೆಪಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸೇರಿ ಮನೆ ಕಟ್ಟಲು ಆರ್ಥಿಕ ನೆರವು ನೀಡುವ ಬಗ್ಗೆ ಚರ್ಚಿಸಿದ್ದಾರೆ. ಜೊತೆಗೆ ಇಂತಹ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಜೊತೆಗೆ ಇದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದೇವೆ ಎಂದರು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಅನಸೂಯ ಹೆಗಡೆ ಹಾಗೂ ರವಿರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮನಸ್ಸು ಸರಿಯಾಗಿರುವಂತೆ ನೋಡಿಕೊಳ್ಳುವುದೇ ಯೋಗದ ಉದ್ದೇಶ. ಆಸನ, ಧ್ಯಾನ, ಪ್ರಾಣಾಯಾಮಗಳ ಮೂಲಕ ಮನಸ್ಸು ಸರಿಯಾಗಿರುತ್ತದೆ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು. ಶನಿವಾರದಂದು ಶಿರಸಿ ನಗರದ ಯೋಗ ಮಂದಿರದ 28ನೇ ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧರ್ಮ ಸಭೆಯಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಇನ್ನು ಮನಸ್ಸಿದ್ದರೆ ಮಾರ್ಗ ಎಂಬ ಮಾತಿದೆ. ಮನಸ್ಸು ಆತುರತೆ, ಅನಗತ್ಯ ಆಲೋಚನೆಗೆ ಒಳಗಾಗದೆ ಸದಾ ಉತ್ಸಾಹದಲ್ಲಿ ಇರಬೇಕು. ಆಲಸ್ಯ, ನಿದ್ರೆ ಅತಿಯಾಗಿ ಕೂಡ ಇರಬಾರದು ಎಂದ ಶ್ರೀಗಳು ಎಲ್ಲವಕ್ಕೂ ಮನಸ್ಸು ಸರಿ ಇರಬೇಕು. ಮನಸ್ಸು ಸರಿ ಇಲ್ಲವಾದರೆ ಇದ್ದ ದಾರಿಯೂ ಕಾಣದು. ಮನಸ್ಸನ್ನು ಸರಿಯಾಗಿ ಇಡುವಂತೆ ಮಾಡುವುದೇ ಯೋಗದ ಪ್ರಮುಖ ಉದ್ದೇಶ ಎಂದರು. ಇನ್ನು ಮನಸ್ಸು ಸರಿ ಇದ್ದವರು ಎಂಥದ್ದೇ ಸಮಸ್ಯೆ ಬಂದರೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಇನ್ನು ಮನಸ್ಸು ಗಟ್ಟಿಯಾಗಿರುವುದೇ ಗಟ್ಟಿತನದ ತೀರ್ಮಾನಕ್ಕೆ ಮುಖ್ಯವಾಗಿರುವುದಾಗಿದೆ. ಆರೋಗ್ಯದ ಜೊತೆಗೆ ವಿವಿಧ ಕ್ಷೇತ್ರದ ಸಾಧನೆ ಮಾಡಲು ಸಾಧ್ಯವಾಗಬೇಕಾದರೆ ಯೋಗ ಒಂದನ್ನೇ ಎತ್ತಿ ಹಿಡಿದರೆ ಸಾಕು. ಉಳಿದವೆಲ್ಲವೂ ಸಾಧನೆ ತನ್ನಿಂದ ತಾನೇ ಆಗುತ್ತದೆ ಎಂದರು. ಇದೇ ವೇಳೆ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜಿಎನ್ ಹೆಗಡೆ ಹಿರೇಸರ ಹಾಗೂ ಡಾಕ್ಟರ್ ಅಶ್ವಥ್ ಹೆಗಡೆ ಅವರನ್ನು ಶ್ರೀಗಳು ಗೌರವಿಸಿದರು. ಅಂತೆಯೇ ನಂದನ್ ಹೆಗಡೆ ಅವರಿಂದ ಯೋಗ ಪ್ರದರ್ಶನ ನಡೆಯಿತು. ಈ ವೇಳೆ ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಳ್ಳಿ, ಕೇಂದ್ರ ಮಾತೃ ಮಂಡಳಿ ಅಧ್ಯಕ್ಷೆ ಗೀತಾ ಹೆಗಡೆ ಶಿಗೆಮನೆ, ಸುನಂದಾ ಭಟ್, ಕೆವಿ ಭಟ್, ಯೋಗ ಮಂದಿರದ ಅಧ್ಯಕ್ಷ ಎಸ್ಎನ್ ಭಟ್ ಉಪಾಧ್ಯ, ಕಾರ್ಯದರ್ಶಿ ಸಿಎನ್ ಹೆಗಡೆ ಸೇರಿದಂತೆ ಇತರರು ಹಾಜರಿದ್ದರು. ಇನ್ನು ಕಾರ್ಯಕ್ರಮದ ನಿಮಿತ್ತ ಬೆಳಿಗ್ಗೆ ರುದ್ರಹವನ, ಶತರುದ್ರ, ಸಾಮೂಹಿಕ ಗಣಹವನ, ಮಾತೆಯರಿಂದ ಕುಂಕುಮಾರ್ಚನೆ, ಪಾದ ಪೂಜೆ, ಭಿಕ್ಷಾ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನೆರವೇರಿದವು. ಕರಾವಳಿ ಭಾಗದ ರೈತರು ಭತ್ತ, ಅಡಿಕೆ, ಬಾಳೆ ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಆದರೆ ಇಲ್ಲೊಬ್ಬ ರೈತರು ಕೃಷಿಯಲ್ಲಿ ಹೊಸತನ್ನೇನಾದರೂ ಮಾಡಬೇಕು ಎಂಬ ಹಂಬಲದಿಂದ ತೋಟಗಾರಿಕೆಯಲ್ಲಿ ಆಸಕ್ತಿ ಕಂಡು ತೋಟಗಾರಿಕಾ ಬೆಳೆಗಳಿಗೆ ಆದ್ಯತೆ ನೀಡಿದ್ದಾರೆ. ಹೌದು,
ಹೊನ್ನಾವರ ತಾಲೂಕಿನ ಅನಂತವಾಡಿ ಗ್ರಾಮ ಪಂಚಾಯತ್ನ ಭಾರತೀಯ ಜಿ ದಂಪತಿಗಳು ಮೂಲತಃ ಕೃಷಿಕರಾಗಿದ್ದು ತಮ್ಮ 4 ಎಕರೆ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಿಸಿಕೊಂಡಿದ್ದಾರೆ. ಕೃಷಿಯಲ್ಲಿ ವಿಭಿನ್ನತೆ ತೋರಿ ತೋಟಗಾರಿಕಾ ಬೆಳೆಗಳಾದ ಕಾಳು ಮೆಣಸು, ಯಾಲಕ್ಕಿ, ವೀಳ್ಯದೆಲೆ ಜೊತೆಗೆ ಇದೀಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಫಿ ಗಿಡವನ್ನು ಬೆಳೆದು ಜಿಲ್ಲೆಯಲ್ಲಿಯೇ ಮೊದಲ ಕಾಫಿ ಬೆಳೆದ ಕೃಷಿಕರಾಗಿದ್ದಾರೆ. ಇನ್ನು ತೋಟಗಾರಿಕಾ ಇಲಾಖೆಯಡಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಮತ್ತು ಕಾಮಗಾರಿ ಸಂಕೇತದಡಿ ಅಂದಾಜು 98,000 ರೂಪಾಯಿ ಸಹಾಯಧನ ಪಡೆದು ತಮ್ಮ 2 ಎಕರೆ ಅಡಿಕೆ ತೋಟದಲ್ಲಿ 1,000 ಗಿಡಗಳನ್ನು ನೆಟ್ಟು ಅವುಗಳ ಪೋಷಣೆಯಲ್ಲಿ ತೊಡಗಿದ್ದಾರೆ. ಇನ್ನು ಕೃಷಿಯಲ್ಲಿ ತಮ್ಮ ಸಮಯವನ್ನು ಕಳೆಯುವ ಈ ದಂಪತಿಗಳು ತಮ್ಮ ಮಕ್ಕಳಂತೆ ಗಿಡಗಳಿಗೆ ನೀರುಣಿಸುವುದು, ಗೊಬ್ಬರ, ಬರಾವು ಇತ್ಯಾದಿ ಕೆಲಸವನ್ನ ದಣಿವಿಲ್ಲದೆ ಕೈಗೊಳ್ಳುತ್ತಿದ್ದಾರೆ. ಇನ್ನು ಕಾಫಿ ಗಿಡಕ್ಕೆ ತಂಪು ವಾತಾವರಣ ಅತ್ಯವಶ್ಯಕವಾಗಿದ್ದು ಅಡಿಕೆ ಗಿಡಗಳ ಮಧ್ಯದಲ್ಲಿ ಕಾಫಿ ಗಿಡಗಳನ್ನು ಬೆಳೆಸಿದ್ದಾರೆ. ಇನ್ನು ಈ ಸಸಿಗಳನ್ನು ಶಿರಸಿಯಿಂದ ತರಿಸಿದ್ದು ತಲಾ ಒಂದು ಗಿಡಕ್ಕೆ 70 ರೂಪಾಯಿ ವೆಚ್ಚ ತಗುಲುತ್ತದೆ. ಹಾಗೆ ಈ ಫಲಾನುಭವಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದು ರಾಸಾಯನಿಕ ಗೊಬ್ಬರದ ಜೊತೆಗೆ ಸಗಣಿ ನೀರು, ಸ್ಲರ್ರಿ ಬಳಸಿ ಗಿಡಗಳಿಗೆ ಕೀಟಗಳು ತಾಕದಂತೆ ಎಚ್ಚರಿಕೆ ವಹಿಸುತ್ತಿದ್ದಾರೆ. ಇನ್ನು ಕಾಫಿ ಬೆಳೆ ಇಲ್ಲಿನ ವಾತಾವರಣಕ್ಕೆ ಮೊದಲ ಬೆಳೆಯಾಗಿದ್ದರಿಂದ ಇದೀಗ ತಾನೇ ಹೂವು ಚಿಗುರಿದ್ದು ಮುಂದಿನ ದಿನಗಳಲ್ಲಿ ಆದಾಯ ಹಾಗೂ ಬೆಳೆಯ ಕುರಿತಾದ ಪ್ರಾಯೋಗಿಕ ಫಲದ ನಿರೀಕ್ಷೆ ಮಾತ್ರ ಸಾಧ್ಯವಾಗಿದೆ. ಇನ್ನು ಈ ಕುರಿತಂತೆ ಮಾತನಾಡಿರುವ ಫಲಾನುಭವಿ ಭಾರತೀಯ ಜಿ ದಂಪತಿಗಳು, ನಾವು ಮೊದಲ ಬಾರಿಗೆ ಕಾಫಿ ಬೆಳೆದಿದ್ದೇವೆ. ಇದರ ಕುರಿತು ತೋಟಗಾರಿಕಾ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ. ಇನ್ನು ಕೆಲವು ಪರಿಣಿತರ ಕೆಲವು ಸಲಹೆ ಮೇರೆಗೆ ಈ ಗಿಡಗಳನ್ನು ಪೋಷಿಸುತ್ತಿದ್ದೇವೆ. ಫಲ ಕಾಯ್ದು ನೋಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕು ಪಂಚಾಯತ್ನ ಐಇಸಿ ಸಂಯೋಜಕರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.